ಶ್ರೀ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಕ್ತ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭವರೋಗಹರ ಶರಣಾದೆ ಬಸವನಃ ಗುರು ನಿಮಗೆ. ಜೀವೋ ಬ್ರಹ್ಮೈವ ನ ಪರಃ. ಜೀವವೇ ಬ್ರಹ್ಮ, ಜೀವವೇ ಬ್ರಹ್ಮ. ಅಹಂ ಬ್ರಹ್ಮ ಅಸ್ಮಿ ಅಂತ ಹೊರಟು ಅದರಲ್ಲೂ ಸತ್ಯ ಇದೆ, ತಥ್ಯ ಇದೆ. ಆದರೆ ನಮಗೆ ತಿಳಿವಲ್ಲ. ಅಂದರೆ ಆಕಾಶ ತತ್ವ ಆಕಾಶಕ್ಕಿಂತಲೂ ಸೂಕ್ಷ್ಮವಾದದ್ದು ಆತ್ಮ, ಆಕಾಶಕ್ಕಿಂತಲೂ ಶಕ್ತಿಶಾಲಿ, ಆಕಾಶಕ್ಕಿಂತಲೂ ವಿಸ್ತೀರ್ಣ. ಆದರೆ ಆಕಾಶಕ್ಕೆ ತನ್ನ ಅರಿವು ತನಗಿಲ್ಲ. ಈ ಪಂಚಭೂತಗಳಿಗೆ ತಮ್ಮ ಅರಿವು ತಮಗಿಲ್ಲ. ಭೂಮಿಗೂ ತನ್ನ ಅರಿವು ತನಗಿಲ್ಲ. ಈ ಭೂಮಿಗೇನು ಸಂತೋಷ ಇಲ್ಲ. ಈ 12 ಮಠದ ಭೂಮಿಗೆ ನನ್ನ ಮೇಲೆ ಮಠ ಕಟ್ಟಿದ್ದಾರೆ, ಸ್ವಾಮಿಗಳು ಪ್ರವಚನ ಹೇಳ್ತಾ ಇದ್ದಾರೆ, ಇಲ್ಲಿ ಪಾದಸ್ಪರ್ಶ ಆಗಿದೆ, ಭೂಮಿಯನ್ನು ಸಂತೋಷ ಪಡ್ತದೆ ನಾನು? ಇಲ್ಲ. 12 ಮಠ ಕಟ್ಟಿದ್ರು ಅಷ್ಟೇ, ಇಲ್ಲೊಂದು 10-20 ಎಮ್ಮೆ ಕಟ್ಟಿದ್ರು ಅಷ್ಟೇ. ಅದಕ್ಕೇನು ಸಂತೋಷ ಇಲ್ಲ, ಭೂಮಿಗೇನು ಸಂತೋಷ ಇಲ್ಲ. ದುಃಖವೂ ಇಲ್ಲ. ನೀರಿಗೆ ಸಂತೋಷ ಇಲ್ಲ. ಅಥವಾ ನನ್ನನ್ನು ಗಟಾರದಲ್ಲಿ ಹರಿಯಕ್ಕೆ ಬಿಟ್ಟಿದ್ದಾರೆ ಅಂತ ಅದಕ್ಕೇನು ದುಃಖ ಇಲ್ಲ. ಗುರುಗಳ ಮೇಲೆ ಪಾದದ ಮೇಲೆ ತಂದು ಹಾಕಿದ್ರು ಅಂತ ಅದಕ್ಕೆ ನೀರಿಗೆ ನೀವು ಖುಷಿ ಪಡ್ತೀರಿ. ನೀವು ನೀರಿಗಿಂತ ಶ್ರೇಷ್ಠರು, ನೀವು ಭೂಮಿಗಿಂತ ಶ್ರೇಷ್ಠರು, ನೀವು ಅಗ್ನಿ ತತ್ವಕ್ಕಿಂತ ಶ್ರೇಷ್ಠರು, ನೀವು ಆಕಾಶ ತತ್ವಕ್ಕಿಂತ ಶ್ರೇಷ್ಠರು. ಯಾಕೆಂದ್ರೆ ನಿಮಗೆ ತಿಳುವಳಿಕೆ ಇದೆ, ನೀವು ಅನುಭವಿಸಬಲ್ಲಿರಿ, ನೀವು ತಿಳಿದುಕೊಳ್ಳಬಲ್ರಿ, ನೀವು ನಿರ್ಣಯ ಮಾಡಬಲ್ರಿ, ಅನುಭವಿಸಬಲ್ರಿ. ಮೊದಲು ತಿಳ್ಕೊಂತೀರಿ, ಅನುಭವಿಸ್ತೀರಿ, ನಿರ್ಣಯ ಮಾಡ್ತೀರಿ. ಈ ಮೂರೂ ಶಕ್ತಿ ಪಂಚಭೂತಗಳಿಗೆ. ಏನೋ ಪರಮಾತ್ಮನ ನಿಯಮಗಳು ನಡೀತಾ ಇದೆ, ಆ ಪರಮಾತ್ಮನ ನಿಯಮಕ್ಕನುಸಾರವಾಗಿ ಭೂಮಿ ಸುತ್ತಾ ಇದೆ. ಪರಮಾತ್ಮನ ನಿಯಮಕ್ಕನುಸಾರವಾಗಿ ಅಕಾರ್ಡಿಂಗ್ ಟು ಲಾಸ್, LAWS ಲಾಸ್ ಮತ್ತು LYSS ಅಲ್ಲ, ಗೊತ್ತಾಯ್ತಲ್ಲ? ಅಕಾರ್ಡಿಂಗ್ ಟು ಕಾಸ್ಮಿಕ್ ಲಾಸ್, ಆದಿ ಕಾನೂನು ವೃತ ಅಂತ ಒಂದಿದೆ, ಅದರ ಅನುಸಾರವಾಗಿ ಇದೆಲ್ಲ ನಡೀತಾ ಇದೆ ಹೊರತು ಇವಕ್ಕೆ ಯಾವಕ್ಕೂ ಜ್ಞಾನ ಇಲ್ಲ. ಸೂರ್ಯನಿಗೆ ನೀವು ನಮಸ್ಕಾರ ಮಾಡ್ತೀರಿ, ಸೂರ್ಯನಿಗೆ ಓಂ ಮಿತ್ರಯೇ ನಮಃ, ಭಾಸ್ಕರಾಯ ನಮಃ, ರವಯೇ ನಮಃ, ಸವಿತುರ್ ನಮಃ ಎಲ್ಲ ಹೇಳ್ತೀರಿ. ಸೂರ್ಯನಿಗೇನು ಹೆಮ್ಮೆ ಇಲ್ಲ. ನೋಡಪ್ಪ, 2 ಕೋಟಿ ಜನ 4 ಕೋಟಿ ಜನ ಯೋಗ ಮಾಡ್ತಾ ನನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಸೂರ್ಯನಿಗೇನು ಖುಷಿ ಇಲ್ಲ. ಅದೇ ಮೋದಿಗೆ ಖುಷಿ ಇದೆ, ಮೋದಿಗೆ ಖುಷಿ ಇದೆ. ಯೋಗ ದಿನ ಮಾಡಿದರೆ ಸೂರ್ಯನಿಗೆ ಖುಷಿ ಆಗಲ್ಲ, ಮೋದಿಗೆ ಖುಷಿ ಆಗುತ್ತೆ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ನೀವು ಸೂರ್ಯನಿಗಿಂತಲೂ ಶ್ರೇಷ್ಠರು. ಆತ್ಮವನ್ನು ಹೊಂದಿದ್ದೀರಿ ಅಂದರೆ, ಆತ್ಮ ಉಳ್ಳವರಾಗಿದ್ದೀರಿ ನೀವೆಲ್ಲ ಅಂದರೆ ಮನುಷ್ಯ ಜನ್ಮ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದ ರೋಗಿ ಮಾಡಬೇಡಿ. ರೋಗಿನ ಹಾನಿ ಮಾಡಬೇಡಿ. ಮನುಷ್ಯ ಜನ್ಮ ಸೂರ್ಯನಿಗಿಂತ ದೊಡ್ಡದು, ಮನುಷ್ಯ ಜನ್ಮ ಜಲತತ್ವಕ್ಕಿಂತ ದೊಡ್ಡದು, ಅಗ್ನಿತತ್ವಕ್ಕಿಂತ ದೊಡ್ಡದು. ಈ 5 ಸಮನ್ವಯ ಮಾಡಿಕೊಂಡು ಬದುಕುವ ಶಕ್ತಿಯನ್ನು ನಿಮಗೆ ಕೊಟ್ಟಿದೆ ಸೃಷ್ಟಿ, ಪ್ರಕೃತಿ. ಮೂರು ಹೇಳಿದ್ನಲ್ಲ, ತಿಳುವಳಿಕೆ, ಆಮೇಲೆ ಅನುಭವ ಮತ್ತು ನಿರ್ಣಯ. ಈ 3 ಗುಣಗಳು ಈ 5 ತತ್ವಗಳಿಗೆ. ನೀವು ತಿಳ್ಕೊಂತೀರಿ, ಅನುಭವಿಸ್ತೀರಿ, ಜೊತೆಗೆ ನಿರ್ಣಯ ಮಾಡ್ತೀರಿ. ಅಂದರೆ ಉಪವಾಸ ಮಾಡಬೇಕೋ ಮಾಡಬಾರ್ದು, ಊಟ ಮಾಡಬೇಕೋ ಮಾಡಬಾರ್ದು, ನಿರ್ಣಯಿಸುವ ಶಕ್ತಿ ನಿಮಗಿದೆ. ಅದಕ್ಕೆ ಸಂತೋಷ ಪಡಿ. ಈ ಪಂಚಭೂತಗಳಿಂದ ಶ್ರೇಷ್ಠವಾದ ಜನ್ಮ ನಮ್ಮದು. ಆತ್ಮ ಹೊಂದಿರತಕ್ಕಂಥವ್ರು ನಾವು, ಆತ್ಮ ಪ್ರಜ್ಞೆ ಉಳ್ಳಂಥವ್ರು ನಾವು. ಆದ್ದರಿಂದ ನಾವೆಲ್ಲರೂ ಸಂತೋಷ ಪಡೋಣ. ಈ ಅರ್ಥದಲ್ಲಿ
ಉಪವಾಸ ಅಂದರೆ ಆಕಾಶ ತತ್ವವನ್ನು ಒದಗಿಸೋದು. ಅರ್ಥ ಆಯ್ತಾ? ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಮಹಾವೀರ ಉಪವಾಸ ಮಾಡಿದ 12 ವರ್ಷಗಳ ಕಾಲ ತಪಸ್ಸು ಮಾಡಿದ. ಮೊದಲು ರಾಜಕುಮಾರ ಮಹಾವೀರ ಕೂಡ, ವರ್ಧಮಾನ ಮಹಾವೀರ ಮೊದಲು ರಾಜಕುಮಾರನಾಗಿದ್ದರು ಅಂತ ಹೇಳ್ತಾರೆ. ಮುಂದೆ ತ್ಯಾಗ ಮಾಡಿ ಹೋದರು, ದಿಗಂಬರರಾಗಿ ಉಳಿದ್ರು. ಕಾಡಿನಲ್ಲಿ 12 ವರ್ಷಗಳ ಕಾಲ ಇದ್ದರು. ಹೇಳ್ತಾರೆ, ಬರೀತಾರೆ, 12 ವರ್ಷಗಳಲ್ಲಿ ಕೇವಲ 360 ಸಾರಿ ಮಾತ್ರ ಊಟ ಮಾಡಿದ್ರಂತ. 12 ವರ್ಷಗಳಲ್ಲಿ 360 ಸಾರಿ ಅಂದರೆ ಲೆಕ್ಕ ಹಾಕಿ, 12 ವರ್ಷ 12 ತಿಂಗಳು, ಎಷ್ಟು ವರ್ಷಕ್ಕೊಂದ್ಸಾರಿ, ಎಷ್ಟು ತಿಂಗಳಿಗೊಂದ್ಸಾರಿ ಊಟ ಮಾಡ್ದಂಗೆ ಆಯ್ತು. 12 ವರ್ಷ ಇಂಟು 12 ಅಂದರೆ ಅಲ್ಲಿ 140, 15 ದಿವಸಕ್ಕೊಮ್ಮೆ ಊಟ ಮಾಡಿರ್ಬೋದು ಅಂತ ಇಟ್ಕೋಬೋದು. 15 ದಿವಸಕ್ಕೊಮ್ಮೆ ಊಟ ಮಾಡಿರ್ಬೋದು. ನಮ್ಮವೆಷ್ಟವಾದ 365 ಇಂಟು 3. ಮತ್ತು ಮಧ್ಯೆ ಹೋಟ್ಲು, ಮಿರ್ಚಿ ಬಜಿ, ಪಕೋಡ, ಅವು ಇವು, ಪಿಜ್ಜಾ, ಬರ್ಗರ್ ಎಲ್ಲ ಸೇರಿಸಿದ್ರೆ ಮಹಾವೀರನೊಂದು 12 ಜನ್ಮಕ್ಕೆ ಎಷ್ಟು ಉಣ್ತಿದ್ರು ಅಷ್ಟು ಉಣ್ತಿದ್ರು. ಒಂದೇ ಜನ್ಮಕ್ಕೆ ಅಲ್ವಾ? ಅಂದರೆ ಯಾಕೆ ಮಹಾವೀರರನ್ನು ಇವತ್ತಿಗೂ ನಾವು ನೆನೆಸ್ತೀವಿ? ಮಹಾವೀರರಾಗಿ ಹೋಗಿ 2500 ವರ್ಷ ಆಗಿದೆ. ಅವ್ರು ಜಯಂತಿ ಮಾಡ್ತಾರೆ, ಜಯಂತಿ ರಜೆ ಕೊಡ್ತಾರೆ, ಜೈನರು ಅವ್ರಿಗೋಸ್ಕರ ಜೀವನ ಮಾಡ್ತಾರೆ, ಬುದ್ಧನಿಗೋಸ್ಕರ ಜೀವನ ಮಾಡ್ತಾರೆ. ಯಾಕೆಂದ್ರೆ ಹಂಗೆ ಬದುಕಿದ್ರು ಅವರು. ನಮ್ಮ ಬದುಕು ನಮಗೆ ಭಾರ ಆಗಿದೆ, ಬೇರೆಯವ್ರಿಗಲ್ಲ, ನಮಗೆ ಭಾರ ಆಗಿದೆ ನಮ್ಮ ಬದುಕು. ಅಂದರೆ ಇನ್ನು ನಮ್ಮ ಆಚರಣೆ ಯಾರು ಮಾಡ್ತಾರೆ? ಅದಕ್ಕೋಸ್ಕರ ಬಂಧುಗಳೇ, ಕೊನೆ ಪಕ್ಷ ಬೇರೆಯವ್ರು ನಮ್ಮ ಆಚರಣೆ ಮಾಡೋದು ಬೇಡ, ಬೇರೆಯವ್ರು ನಮ್ಮ ಬದುಕಿನ ಬಗ್ಗೆ ಹೆಮ್ಮೆ ಪಡೋದು ಬೇಡ. ನಮ್ಮ ಬದುಕು ನಮ್ಮ ಇರುವ ತನಕ ಸಂತೋಷವಾಗಿರಬೇಕು ಅಂದರೆ ಮಹಾವೀರನ ಒಂದು ಅಂಶ, ಒಂದು ಅಣುವಷ್ಟಾದರೂ ಅಂಶವನ್ನು ನಾವು ಅಳವಡಿಸ್ಕೋಬೇಕು. ಉಪವಾಸ ಮಾಡುವ ಅಭ್ಯಾಸವನ್ನು ಮಾಡ್ಕೋಬೇಕು. ಉಪವಾಸ ಮಾಡೋ ಅಭ್ಯಾಸ ಮಾಡಬೇಕು. ಮೊದಲಿಗೆ ಉಪವಾಸ ಮಾಡೋದಕ್ಕೆ ಇವೆಲ್ಲ ಬೇಕು. ಜೇನುತುಪ್ಪ, ಸ್ಪಿರುಲಿನ, ನೀರು, ಇದೆಲ್ಲ ಬೇಕು. ಇನ್ನು ಮಹಾವೀರನ ನಂತರದ ಯುಗ ಅಂದರೆ ಬುದ್ಧ ಮಹಾವೀರ ಆದಮೇಲೆ ಬಸವಣ್ಣವರು ಬಂದರು. ಬಸವಣ್ಣವ್ರು ಏನು ಹೇಳ್ತಾರೆ ಉಪವಾಸದ ಬಗ್ಗೆ? ಶರಣರು ಏನು ಹೇಳ್ತಾರೆ ಉಪವಾಸದ ಬಗ್ಗೆ? ಇನ್ನು ಆ ನಡುವೆ ಆಚಾರ್ಯರು ಬರ್ತಾರೆ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಆಚಾರ್ಯತ್ರಯರು ಬರ್ತಾರೆ. ಅವರು ಉಪವಾಸದ ಬಗ್ಗೆ ಏನು ಹೇಳ್ತಾರೋ ನನಗೇನು ಗೊತ್ತಿಲ್ಲ ಹೆಚ್ಚು, ಯಾಕಂದ್ರೆ ಅವ್ರದ್ದು ನಾನು ಹೆಚ್ಚು ಅಭ್ಯಾಸ ಮಾಡಿಲ್ಲ. ಆದ್ರೆ ಅವರು ಮಿತವಾಗಿ ಊಟ ಮಾಡೋಕ್ಕೆ ಹೇಳೋದು, ಎಲ್ಲ ಸಾಧಕರಿಗೂ ಮಿತವಾಗಿ ಊಟ ಮಾಡೋಕ್ಕೆ ಹೇಳೋದು. ಬಸವಣ್ಣವ್ರು ಏನು ಹೇಳ್ತಾರಪ್ಪ ಅಂದರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಇದು ಶರಣರು ಒಕ್ಕೊರಲಿನಿಂದ ಸ್ವೀಕರಿಸಿದ್ದು. ಕೆಲವರು ನನಗೆ ಈ ಉಪವಾಸದ ಬಗ್ಗೆ ಮಾಡ್ಸಕ್ಕೆ ಶುರು ಮಾಡಿದ ಕೂಡಲೇ ಪಕ್ಕಾ ಬಸವ ತತ್ವದ್ರು, ಬಸವ ಭಕ್ತರು ನನಗೆ ಆಕ್ಷೇಪಣೆ ಮಾಡಿದ್ರು. ಎಲ್ರಿ ನಮ್ಮಲ್ಲಿ ಉಪವಾಸ ಐತಿ? ಉಪವಾಸ ಎಲ್ಲಿದೆ? ಉಪವಾಸ ಇಲ್ಲವೇ ಇಲ್ಲ ನಮ್ಮಲ್ಲಿ. ನೀವು ಉಪವಾಸ ಮಾಡ್ಕೊಂತ ಹೊಂಟ್ರಿ, ಬಸವ ತತ್ವಕ್ಕೆ ಚ್ಯುತಿ ತಂದ್ರಿ ಅಂದರು. ನಾನು ಹೇಳಿದೆ, ಉದ್ದೇಶಪೂರ್ವಕವಾಗಿ ಚ್ಯುತಿ ತರ್ತೀನಪ್ಪ ಮಾರಾಯ. ಯಾಕೆ ಅಂದರೆ ಅವ್ರು ಉಂಡು ಉಪವಾಸಿಯಾಗಿರ್ಬೇಕು ಅಂದರು, ನೀವು ಉಂಡುಂಡು ರೋಗಿ ಆಗಿದ್ದೀರಿ. ಗೊತ್ತಾಯ್ತಲ್ಲ? ಉಂಡುಂಡು ರೋಗಿ ಆಗಿದ್ದೀರಿ ಅಂದರೆ ನಿಮಗೆ ಬಸವ ತತ್ವ ಗೊತ್ತಿಲ್ಲ. ಆದ್ದರಿಂದ ಮೊದಲು ಉಪವಾಸ ಮಾಡೋದನ್ನೇ ಕಲಿಬೇಕಾಗಿದೆ. ಯಾಕೆಂದರೆ ಅವರು ಉಪವಾಸ ಮಾಡೋ ಅಗತ್ಯ ಇರಲಿಲ್ಲ. ಯಾಕೆಂದರೆ ಅವ್ರು ಉಪವಾಸ ಮಾಡಿದ್ರು ಮುಂಚೆನೆ ತಪಸ್ಸು ಮಾಡುವಾಗ. ಅಲ್ಲಮ ಪ್ರಭುಗಳು ಒಂದು ವಚನ ಹೇಳ್ತಾರೆ, ಉಗುಳು ನುಂಗಿ ಹಸಿವ ಕಳೆದು ತ್ಯವರ ಮಲಗಿ ನಿದ್ರೆಗೈದು ನೋಡಿ ನೋಡಿ ಸುಖಂಬಡೆದನಯ್ಯ. ಗುಹೇಶ್ವರ ಅವ್ರು ಹೇಳ್ತಾರೆ, ನಾನು ಎಂಥ ರೀತಿಯಲ್ಲಿ ಉಪವಾಸ ಮಾಡಿದೆ ಅಂದರೆ ಎಷ್ಟೋ ದಿವಸ ಊಟನೇ ಮಾಡಲಿಲ್ಲ, ಕೇವಲ ಉಗುಳು ನುಂಗಿ ಹಸಿವನ್ನು ಕಳೆದಿದ್ದೀನಿ ಅಂತಾರೆ. ಶೂನ್ಯ ಸಂಪಾದನೆಯಲ್ಲಿ ಗೂಡೂರು ಸಿದ್ಧವೀರಣ್ಣೊಡೆಯರು ಬರೀತಾರೆ, 12 ವರ್ಷಗಳ ಕಾಲ ಕೇದಾರದ ಒಂದು ಗವಿಯಲ್ಲಿ ಅಲ್ಲಮ ಪ್ರಭುಗಳು ಪದ್ಮಾಸನದಲ್ಲಿ ಕೂತಿದ್ರು ಅಂತ ಬರೀತಾರೆ. 12 ವರ್ಷಗಳ ಕಾಲ. ಮತ್ತು ಅವಾಗೇನು 3 ಹೊತ್ತು ಹೋಗೋ ಉಂಡುಂಡು ಬರ್ತಿದ್ರನ್ನು ಭಕ್ತರ ಮನೆಗೆ? ಅಲ್ಲಮ ಪ್ರಭುಗಳು ಉಪವಾಸ ಮಾಡಿದ್ದಾರೆ. ಮಹಾದೇವಿ ಅಕ್ಕ ಉಪವಾಸ ಮಾಡಿದ್ದಾರೆ. ಎಲ್ಲ ಶರಣರು, ಒಬ್ಬರು ಬಹುರೂಪಿ ಚೌಡಯ್ಯನವರು ಅಂತ ಬರ್ತಾರೆ, ಬಹಳ ಅದ್ಭುತ ಶರಣರು. ಮಿತವಾಕು ಮಿತ ಭೋಜನ ಮಿತ ನಿದ್ರೆಯ ಮಾಡಿರಣ್ಣ ಯೋಗ ಸಾಧ್ಯವಾ ಅನ್ನಕ್ಕ.
ಅತಿವಾಕು, ಅತಿ ಭೋಜನ, ಅತಿ ನಿದ್ರೆ ಅದು ತಾಮಸಕ್ಕೆ ಈಡು ಮಾಡುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಮಿತವಾಕು ಅಂದರೆ ಮತ್ತೆ ವಾಕ್ ಮಾಡೋದು ಮಿತ ಮಾಡಿಬಿಟ್ಟಿರ ಮೇಲೆ WALK ವಾಕ್ ಅದಲ್ಲ, ಮಿತ ವಾಕು. ವಾಕು ಅಂದರೆ ಮಾತುಗಳನ್ನು ಮಿತ ಮಾಡ್ರಿ, ನಿದ್ರೆಯನ್ನು ಮಿತ ಮಾಡಿ, ಆಹಾರವನ್ನು ಮಿತ ಮಾಡಿ ಯೋಗ ಸಾಧನೆ ಮಾಡೋ ತನಕ ಇವನ್ನೆಲ್ಲ ಮಿತವಾಗಿಟ್ಕೊಳ್ರಪ್ಪ, ಇಲ್ಲಾಂದ್ರೆ ಯೋಗ ಸಾಧನೆ ಆಗಲ್ಲ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ತಿಂದರೆ ಯೋಗ ಸಾಧನೆ ಆಗಲ್ಲ, ರೋಗ ಬರ್ತದೆ. ಮಹಾದೇವಿ ಅಕ್ಕ ಹೇಳ್ತಾರೆ, ಹಸಿವೆಯೇ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನೆಲ್ಲ ನಿಲ್ಲಿಸಿ, ಸಚರಾಚರಗಳನ್ನೆಲ್ಲ ನಿಲ್ಲಿಸಿ, ನಾನು ಚನ್ನಮಲ್ಲಿಕಾರ್ಜುನಂಗೆ ಅವಸರದ ಓಲೆಯನ್ನು ಒಯ್ತಾ ಇದ್ದೀನಿ, ನೀವೆಲ್ಲ ಸ್ಟಾಪ್, ನಿಂತ್ಕೊಳ್ಳಿ, ಅಲ್ಲೇ ನನಗೆ ಕಾಟ ಕೊಡಬೇಡಿ ಅಂತ ನಿಲ್ಲಿಸಿದ್ರು ಅಂದರೆ ಅವೇನು ಹೇಳಿದ ಕೂಡಲೇ ಕೇಳಿಬಿಟ್ಟು ಅಂತಲ್ಲ. ಒಮ್ಮೆ ಎನ್ನ ಮನ ಉದರಕ್ಕೆ ಹರಿಯುವುದು, ಆವಾಗಳು ಎನ್ನ ಮನ ಉದರಕ್ಕೆ ಹರಿಯುವುದು, ಕಾಡಲಿಯದು. ಮಹಾದೇವಕ್ಕನ ವಚನ ಇದು. ದೇವರೇ, ಧ್ಯಾನ ಮಾಡಬೇಕು ಅಂತ ಕೂತ್ರೆ ಈ ಮನಸ್ಸು ಬರೀ ಹೊಟ್ಟೆ ಕಡೆಗೆ ಹೋಗ್ತದವಪ್ಪ. ಕಾಡಲ್ಲಿ ಹೋಗ್ಬೇಕಾದ್ರೆ ಮಹಾದೇವಿ ಅಕ್ಕ ಉಡುತಡಿಯಿಂದ ಕಲ್ಯಾಣಕ್ಕೆ ಪ್ರಯಾಣ ಮಾಡಬೇಕಾದ್ರೆ ದಿವಸಕ್ಕೆ ಒಂದೇ ಹೊತ್ತು ಊಟ ಮಾಡಿದ್ದಾರೆ. ಕಲ್ಯಾಣದಲ್ಲೂ ಒಂದೇ ಹೊತ್ತು ಊಟ ಮಾಡಿರೋದು. ನಾವು ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂತ ಮಸ್ತ್ ಹೊಡ್ಕೊಂತ ಹೊಂಟೀವಿ, ಗೊತ್ತಾಯ್ತಾ? ಅವ್ರ ಹೆಸರು ಹೇಳ್ಕೊಂಡು, ಶರಣರ ಹೆಸರು ಹೇಳ್ಕೊಂಡು ನಾವು ಮಸ್ತ್ ಉಂಡು ಆರೋಗ್ಯ ಕೆಡಿಸ್ಕೊತಾ ಇದ್ದೀವಿ. ಅವರೆಲ್ಲ ಬಹಳ ತ್ಯಾಗದ ಜೀವನವನ್ನು ಮಾಡಿದ್ರು, ಅದಕ್ಕೆ ಸಾಕ್ಷಾತ್ಕಾರ ಆಯಿತು. ಶರಣರ ಉಪವಾಸದ ಬಗ್ಗೆ ಮಾತಾಡ್ತಾರೆ. ವೈದ್ಯ ಸಂಗಣ್ಣ ಒಂದು ಮಾತು ಹೇಳ್ತಾನೆ, ಕಾಯಿಲೆ ಯಾಕೆ ಹುಟ್ಟುತ್ತದಪ್ಪ, ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ ಇದನ್ನು ಚೆನ್ನಾಗಿ. ಜಿಹ್ವೇಂದ್ರಿಯವೆಂಬ ರೋಗ ಬಾಯಲ್ಲಿ ಹುಟ್ಟಿ ಗುಹ್ಯೇಂದ್ರಿಯವೆಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಇವೆರಡೇ ರೋಗಕ್ಕೆ ಮುಖ್ಯ ಕಾರಣ ಅಂತ ನಾವು. ಜಿಹ್ವೇಂದ್ರಿಯ ಅಂದ್ರೆ ನಾಲಿಗೆ, ಗುಹ್ಯೇಂದ್ರಿಯ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಗೊತ್ತಾಯ್ತಾ? ಸ್ವಾಮಿ ಶಿವಾನಂದರು ಒಂದು ಮಾತು ಹೇಳ್ತಾರೆ, ಇಫ್ ಯು ಕಂಟ್ರೋಲ್ ದ ಟಂಗ್ ಯು ಕ್ಯಾನ್ ಕಂಟ್ರೋಲ್ ದ ಸೆಕ್ಸ್. ಸ್ವಾಮಿ ಶಿವಾನಂದ್ರ ಮಾತಿದು. ಇಫ್ ಯು ಕಂಟ್ರೋಲ್ ದ ಟಂಗ್, ನೀವು ನಾಲ್ಗೆ ಗೆದ್ರೆ ಕಾಮವನ್ನು ಗೆಲ್ಲಬಹುದು. ನಾಲ್ಗೆನೆ ಗೆಲ್ಲಕ್ಕಾಗದೆ ಅವ್ರು ಕಾಮ ಏನು ಗೆಲ್ತೀರಿ? ಇಫ್ ಯು ಕಂಟ್ರೋಲ್ ದ ಟಂಗ್ ಯು ಕ್ಯಾನ್ ಕಂಟ್ರೋಲ್ ದ ಸೆಕ್ಸ್. ಹಾಗೆ ಅದನ್ನೇ ಯಾರೋ ಸಂಗಣ್ಣ ಹೇಳೋದು, ಜಿಹ್ವೇಂದ್ರಿಯ ಎಂಬ ರೋಗ ಬಾಯಲ್ಲಿ ಹುಟ್ಟಿ ಗುಹೇಂದ್ರಿಯ ಎಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಈ ರೋಗ ನಿರೋಗ ಹೋದಕ್ಕೊಂದು ಮದ್ದುಂಟು. ಮದ್ದು ಹೇಳ್ಕೊಡ್ತಾನೆ ನಾವು. ವೈದ್ಯ ಸಂಗಣ್ಣ ಅಂತ ಬಸವಣ್ಣವ್ರ ಸಮಕಾಲೀನ, ಅವ್ರ ಹೆಸರನ್ನೇ ನಾವು ನಮ್ಮ ಚಿಕಿತ್ಸಾಲಯಕ್ಕೆ ಇಟ್ಟಿದ್ದೀವಿ, ವೈದ್ಯ ಸಂಗಣ್ಣ ನಿಸರ್ಗೋಪಚಾರ ಕೇಂದ್ರ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ವಾ? ಆದ್ರಿಂದ ನಾವೆಲ್ಲ ತಿಳ್ಕೋಬೇಕು, ಈ ಜಿಹ್ವೆಯನ್ನು ಗೆಲ್ಲಬೇಕಾದ್ರೆ ಉಪವಾಸ ಮಾಡಲೇಬೇಕಾಗ್ತದೆ, ನಿಯಂತ್ರಣ ಮಾಡಬೇಕಾಗ್ತದೆ, ಒಪ್ಪತ್ತು ಮಾಡಬೇಕಾಗ್ತದೆ. ಇಲ್ಲದೆ ಹೋದರೆ ಪೂಜ್ಯರು ಹೇಳ್ತಾ ಇದ್ರು, ಈಗ ಅವರಿಗೆ 63 ವರ್ಷ, ಆರೋಗ್ಯ ಬಹಳ ಚೆನ್ನಾಗಿ ಇಟ್ಕೊಂಡಾರೆ. ಇಲ್ಲಿರೋರೆಲ್ಲರೂ ಆರೋಗ್ಯ ಚೆನ್ನಾಗಿ ಇಟ್ಕೊಂಡಾರೆ, ವೇದಿಕೆ ಮೇಲೆ ಕೂತಿರೋರು. ಅದಕ್ಕೆ ಅವರು ವೇದಿಕೆ ಮೇಲೆ ಕುಂತ. ಸಾವಿತ್ರಮ್ಮನವ್ರು ಹೇಳ್ತಾ ಇದ್ರು, ಇವತ್ತು ಅವ್ರಿಗೂ 63 ವರ್ಷ. ಹೆಚ್ಚು ಕಡಿಮೆ ಮಾತಾಡಿದ 4 ಕೊಟ್ಟು ಬಿಡ್ತೀನಿ ನೋಡೋದಂಗದ ನಾವು, ಹೌದಲ್ಲ? ಶಿವಪುತ್ರಪ್ಪ ಅವ್ರಿಗೂ 63 ವರ್ಷ, 62, 63 ವರ್ಷ. ಅಂದರೆ ಇವರೆಲ್ಲ ಆರೋಗ್ಯ ಚೆನ್ನಾಗಿ ಇಟ್ಕೊಂಡ. ಅಪ್ಪವ್ರು ಹೇಳ್ತಿದ್ರು, ಬೆಳಗ್ಗೆ ಒಂದೊತ್ತು, ಸಂಜೆ ಒಂದೊತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿದ್ರೆ ನೋಡ್ರಿ, ಶುಗರ್ ಇಲ್ಲ, BP ಇಲ್ಲ, ಏನಿಲ್ಲ, ಆರಾಮದಾರ. ವಾಕಿಂಗ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಇದು ನಿಯಂತ್ರಣ. ಇದನ್ನ ನೀವು ಮಾಡ್ಲಾರ್ದೆ ನೀವು ಎಷ್ಟು ಹಾಸ್ಪಿಟ್ಲ್ ಕಟ್ಟ್ರಿ, ಎಷ್ಟು ಹಾಸ್ಪಿಟ್ಲ್ ಇದಾವೆ ಬೆಂಗಳೂರಾಗ ರೋಗ ಜಾಸ್ತಿ ಇದಾವೆ ಕಮ್ಮಿ ಇದಾವೆ ನಿಮ್ಮ ಕಲಗಟ್ಟಿಗೆ ಹೋಲಿಸಿದ್ರೆ? ಹುಬ್ಳಿಲ್ ಜಾಸ್ತಿ, ಬೆಂಗಳೂರಲ್ಲೂ ಜಾಸ್ತಿ. ಯಾಕೆ? ಹಾಸ್ಪಿಟ್ಲ್ ಜಾಸ್ತಿ, ರೋಗಗಳು ಜಾಸ್ತಿ. ಔಷಧಿ ಮಾತ್ರೆಯಿಂದ ನೀವೆಂದೂ ಆರೋಗ್ಯ ಪಡೆಯೋಕ್ಕಾಗಲ್ಲ. ಏನು ಸಮಾಧಾನ ಪಡ್ಕೋಬೋದು ಅಷ್ಟೇ. ಇನ್ನೂ ಸತ್ತಿಲ್ವಲ್ಲ ಅಂತ ಸಮಾಧಾನ ಪಡ್ಕೋಬೋದು, ಇನ್ನೂ ಸತ್ತಿಲ್ವಲ್ಲ ಅಂತ ಸಮಾಧಾನ ಪಡ್ಕೊಳ್ಳೋದು. ಇನ್ನು ಮಹಾಭಾರತದ ಒಂದು ಶ್ಲೋಕ ಇದೆ ಕೊನೆಯದಾಗಿ. ಮಹಾಭಾರತದಲ್ಲಿ ಅನುಶಾಸನ ಪರ್ವ ಅಂತ ಬರ್ತದೆ. ಅದರಲ್ಲಿ ಅದ್ಭುತವಾದ ಒಂದು ಶ್ಲೋಕ, ಬಹಳ ಸಣ್ಣ ಶ್ಲೋಕ, 2 ಪದಗಳ 4 ಸಾಲುಗಳಷ್ಟೆ. 2 ಪದಗಳು ಒಂದೊಂದು ಸಾಲಿಗೆ, ಆ ಥರ 4 ಸಾಲುಗಳು. ಏನು ಹೇಳ್ತಾರೆ ಅದು? ಮಹಾಭಾರತ ಏನು ಹೇಳ್ತಾರೆ?
ಸರ್ವಕಲ್ಯಾಣ ಸಂಪೂರ್ಣ, ಸರ್ವಕಲ್ಯಾಣ ಸಂಪೂರ್ಣ, ಸರ್ವೌಷಧಿ ಸಮನ್ವಿತ. ಬರೆದಿಟ್ಕೊಳ್ಳಿ ಇದನ್ನೆಲ್ಲರೂ. ಸರ್ವಕಲ್ಯಾಣ ಸಂಪೂರ್ಣ, ಸರ್ವೌಷಧಿ ಸಮನ್ವಿತ, ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ್ ಅಭಿಜಾಯತೆ. ಈ ಉಪವಾಸ ಮಾಡೋದ್ರಿಂದ ಏನೇನು ಸಾಧ್ಯ ಅನ್ನೋದನ್ನು ಹೇಳ್ಕೊಡ್ತಾನೆ. ಸರ್ವಕಲ್ಯಾಣ ಸಂಪೂರ್ಣ, ಎಲ್ಲ ರೀತಿಯ ಕಲ್ಯಾಣವನ್ನು ಸಾಧಿಸ್ಬೋದು. ಕಲ್ಯಾಣ ಅಂದರೆ ಏನು ನಿಮ್ಮ ಮಂಟಪಗಳಲ್ಲಿ ಮಾಡ್ತಿರಲ್ಲ ಮದುವೆ, ಅದಲ್ಲ. ಇಲ್ಲಿ ಕಲ್ಯಾಣ ಅಂದರೆ ವೆಲ್ಫೇರ್, ಡೆವಲಪ್ಮೆಂಟ್, ಶ್ರೇಯಸ್ಸು, ಅಭಿವೃದ್ಧಿ, ಏಳಿಗೆ, ಈ ಎಲ್ಲವಕ್ಕೂ ಸೇರಿ ಕಲ್ಯಾಣ ಅಂತಾರೆ. ಸರ್ವ ರೀತಿಯ ಕಲ್ಯಾಣವನ್ನು ಸಾಧಿಸ್ಬೋದು ಅಂತ ಉಪವಾಸ ಮಾಡೋದ್ರಿಂದ. ಹೇಗೆ? ದೈಹಿಕ ಆರೋಗ್ಯ ಮೊದಲು ಚೆನ್ನಾಗಾಗುತ್ತೆ. ನಾನು ದುರ್ಬಲವಾಗಿದ್ದೆ, ಬಹಳ ಸಣ್ಣ ಹುಡುಗನಲ್ಲಿ 1-2 ಕಿಲೋಮೀಟರ್ ನಡೆಯೋದು ಕಷ್ಟ ಆಗ್ತಿತ್ತು ನನಗೆ. ಈಗ ಉಳುವಿ ತನಕ ಪಾದಯಾತ್ರೆ ಮಾಡು, ಉಳುವಿ ತನಕ ಪಾದಯಾತ್ರೆ ಮಾಡುವ ಶಕ್ತಿ ಬಂದಿದೆ. ಯಾಕೆಂದರೆ ಉಪವಾಸದಿಂದ. ಕೊನೆಯದಾಗಿ ಮಹಾಭಾರತದಲ್ಲಿ ಅನುಶಾಸನ ಪರ್ವ ಅಂತ ಬರ್ತದೆ. ಅದರಲ್ಲಿ ಅದ್ಭುತವಾದೊಂದು ಶ್ಲೋಕ, ಬಹಳ ಸಣ್ಣ ಶ್ಲೋಕ, 2 ಪದಗಳ 4 ಸಾಲುಗಳಷ್ಟು. 2 ಪದಗಳು ಒಂದೊಂದು ಸಾಲಿಗೆ, ಆ ಥರ 4 ಸಾಲುಗಳು. ಏನು ಹೇಳ್ತಾರೆ ಅದು? ಮಹಾಭಾರತ ಏನು ಹೇಳ್ತಾರೆ? ಸರ್ವಕಲ್ಯಾಣ ಸಂಪೂರ್ಣ, ಸರ್ವಕಲ್ಯಾಣ ಸಂಪೂರ್ಣ, ಸರ್ವೌಷಧಿ ಸಮನ್ವಿತ. ಬರೆದಿಟ್ಕೊಳ್ಳಿ ಇದನ್ನೆಲ್ಲರೂ. ಸರ್ವಕಲ್ಯಾಣ ಸಂಪೂರ್ಣ, ಸರ್ವೌಷಧಿ ಸಮನ್ವಿತ, ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ್ ಅಭಿಜಾಯತೆ. ಈ ಉಪವಾಸ ಮಾಡೋದ್ರಿಂದ ಏನೇನು ಸಾಧ್ಯ ಅನ್ನೋದನ್ನು ಹೇಳ್ಕೊಡ್ತಾನೆ. ಸರ್ವಕಲ್ಯಾಣ ಸಂಪೂರ್ಣ, ಎಲ್ಲ ರೀತಿಯ ಕಲ್ಯಾಣವನ್ನು ಸಾಧಿಸ್ಬೋದು. ಕಲ್ಯಾಣ ಅಂದರೆ ಏನು ನಿಮ್ಮ ಮಂಟಪಗಳಲ್ಲಿ ಮಾಡ್ತಿರಲ್ಲ ಮದುವೆ, ಅದಲ್ಲ. ಇಲ್ಲಿ ಕಲ್ಯಾಣ ಅಂದರೆ ವೆಲ್ಫೇರ್, ಡೆವಲಪ್ಮೆಂಟ್, ಶ್ರೇಯಸ್ಸು, ಅಭಿವೃದ್ಧಿ, ಏಳಿಗೆ, ಈ ಎಲ್ಲವಕ್ಕೂ ಸೇರಿ ಕಲ್ಯಾಣ ಅಂತಾರೆ. ಸರ್ವ ರೀತಿಯ ಕಲ್ಯಾಣವನ್ನು ಸಾಧಿಸ್ಬೋದು ಅಂತ ಉಪವಾಸ ಮಾಡೋದ್ರಿಂದ. ಹೇಗೆ? ದೈಹಿಕ ಆರೋಗ್ಯ ಮೊದಲು ಚೆನ್ನಾಗಾಗುತ್ತೆ. ನಾನು ದುರ್ಬಲವಾಗಿದ್ದೆ, ಬಹಳ ಸಣ್ಣ ಹುಡುಗನಲ್ಲಿ 1-2 ಕಿಲೋಮೀಟರ್ ನಡೆಯೋದು ಕಷ್ಟ ಆಗ್ತಿತ್ತು ನನಗೆ. ಈಗ ಉಳುವಿ ತನಕ ಪಾದಯಾತ್ರೆ ಮಾಡು, ಉಳುವಿ ತನಕ ಪಾದಯಾತ್ರೆ ಮಾಡುವ ಶಕ್ತಿ ಬಂದಿದೆ. ಯಾಕೆಂದರೆ ಉಪವಾಸದಿಂದ. ದೈಹಿಕ ಶಕ್ತಿ ಚೆನ್ನಾಗಾಗುತ್ತೆ, ಮಾನಸಿಕ ಶಕ್ತಿ ಚೆನ್ನಾಗಾಗ್ತದೆ. ಬಹಳ ಸಿಟ್ಟಿದ್ರೆ, ಬಹಳ ಲೋಭ ಇದ್ದರೆ, ಬಹಳ ಕಾಮುಕತೆ ಇದ್ದರೆ ಉಪವಾಸ ಮಾಡಿ, ಕಡಿಮೆ ಆಗ್ತದೆ, ಎಲ್ಲವೂ ಕಡಿಮೆ ಆಗ್ತದೆ. ಗೊತ್ತಾಯ್ತಲ್ವಾ? ಅಂದರೆ ಸರ್ವ ಕಲ್ಯಾಣ. ಬುದ್ಧಿ ಚುರುಕಾಗ್ತದೆ ಉಪವಾಸ ಮಾಡೋದ್ರಿಂದ. ಇವತ್ತೊಂದು ವರದಿ ಬಂತು, ಬಹಳ ಸಂತೋಷದ ವರದಿ. ಒಬ್ಬ 5 ವರ್ಷದ ಹುಡುಗನಿಗೆ ಉಪವಾಸ ಮಾಡಿಸ್ತಾ ಇದ್ದೀವಿ. 15ನೇ ತಾರೀಕಿಗೆ 3 ತಿಂಗಳು ಕಂಪ್ಲೀಟ್ ಆಯಿತು. ಬರೀ ಹಣ್ಣು ತರಕಾರಿ ಮೇಲಿದ್ದಾನೆ ಹುಡುಗ. 5 ವರ್ಷದ ಮಗು ಕೇವಲ ಹಣ್ಣು ತರಕಾರಿ ಮೇಲಿದ್ದಾನೆ. ಅವನಿಗೆ ಸತ್ತೇ ಹೋಗ್ತಾನೆ ಅಂದಿದ್ರೆ ಆಪ್ರೇಷನ್ ಮಾಡಬೇಕು, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದಿದ್ದು. ಹೆಪಟೈಟಿಸ್ ಬಿ ಬಂದ್ಬಿಟ್ಟಿತ್ತು ಸಣ್ಣ ಹುಡುಗನಲ್ಲೇ. ಲಿವರ್ ಪ್ರಾಬ್ಲಮ್ ಶುರುವಾಗ್ಬಿಟ್ಟಿತ್ತು, ಹೊಟ್ಟೆ ಉಬ್ಕೊಂಡ್ಬಿಟ್ಟಿತ್ತು. ಈಗ ಹೊಟ್ಟೆ ಎಲ್ಲ ಒಳಗೋಗಿ ಒಳ್ಳೆ ಹೊಸ ಮಗು ಆದಂಗೆ ಆಗಿದೆ. ನಮ್ಮ ಮಗುನ ಇದೊಂದು ಕಂಡಿಡಿಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗಿದ್ದಾನೆ ಅಂತ ಹೇಳ್ತಿದ್ರು. ಅಷ್ಟು ಚೆನ್ನಾಗಾಗಿದ್ದಾನೆ. ಮಾತು ಬರ್ತಿರ್ಲಿಲ್ಲ, ಚೆನ್ನಾಗಿ ಸ್ವಲ್ಪ ಮಾತು ಬರೋಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಹೇಳಿದೆ, ಇನ್ನೂ 3 ತಿಂಗಳು ಹಣ್ಣು ತರಕಾರಿ ಮೇಲೆ ಇಟ್ಬಿಡಿ ಅಂತ. ಗೊತ್ತಾಯ್ತಾ? ನೋಡ್ರಿ, ಉಣಿಸಿ ನ್ಯೂಡಲ್ಸ್, ಮ್ಯಾಗಿ, ಕುರ್ಕುರೆ ಎಲ್ಲ ತಿನ್ನಿಸಿ ನಿಮ್ಮ ಮಕ್ಕಳನ್ನ ಏನು ಮಾಡ್ತಾ ಇದ್ದೀರಿ? ಒಂದು 5 ವರ್ಷದ ಮಗು ಹಣ್ಣು ತರಕಾರಿ ಮೇಲೆ ಇರ್ತದೆ ಅಂದರೆ ಅವ್ರ ಅಜ್ಜ ಅಜ್ಜಿ ಎಷ್ಟು ಸಾಧನೆ ಮಾಡ್ತಿದ್ದಾರೆ ಅಂದರೆ ಆ ಮಗುಗೋಸ್ಕರ ಅವ್ರು ತಪಸ್ಸು ಮಾಡ್ದಂಗೆ ಮಾಡ್ತಿದ್ದಾರೆ. ಈಗೆಲ್ಲ ಕಾಯಿಲೆ ಹುಷಾರಾಗಿದೆ, ಇನ್ನು ಮಾತು ಸ್ವಲ್ಪ ಸ್ಪಷ್ಟವಾಗಿ ಬರಬೇಕು, ಕಿವಿಯೆಲ್ಲ ಕೇಳಿಸುತ್ತೆ. ಅದು ಕೂಡ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಯಾಕೆಂದ್ರೆ ಬೆಳವಣಿಗೆ ಆಗ್ತವೆ, ನರಗಳು, ಮೆದುಳು ಬೆಳವಣಿಗೆ ಆಗ್ತದೆ. ಅಂದರೆ ನಾವಿಲ್ಲಿ ತಿಳ್ಕೋಬೇಕು, ಎಂಥ ಅದ್ಭುತ ಶಕ್ತಿ ಇದೆ ಪ್ರಕೃತಿನಲ್ಲಿ. ನಾವು ಕರ್ಮವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ, ದುಷ್ಕರ್ಮವನ್ನು. ಸರ್ವ ಕಲ್ಯಾಣ ಸಂಪೂರ್ಣ. ಬುದ್ಧಿ ಬೆಳೆಯುತ್ತೆ, ವಿಕಾಸ ಆಗ್ತದೆ ಉಪವಾಸ ಮಾಡೋದ್ರಿಂದ. ಕೆಲವರು ಕೇಳ್ತಿರಲ್ಲ, ನೆನಪಿನ ಶಕ್ತಿ ಹಂಗ್ರಿ. ಸರ್ವ ಕಲ್ಯಾಣ ಸಂಪೂರ್ಣ, ಆತ್ಮವಿಕಾಸ ಆಗ್ತದೆ. ನಿಮ್ಮ ರಾಜಕಾರಣಿಗಳು ಮಾಡೋದು ಅಭಿವೃದ್ಧಿ ಅಲ್ಲ. ಬರೀ ರಸ್ತೆ ಮಾಡಿಸಿದ್ವಿ, ಚರಂಡಿ ಮಾಡಿಸಿದ್ವಿ, ಊರುಗಳು ಕಟ್ಟಿದ್ವಿ, ಮನೆ ಫ್ರೀ ಕೊಟ್ವಿ, ಇದು ಭೌತಿಕ ಕಲ್ಯಾಣ ಅಷ್ಟೇ. ಇದು ಕೇವಲ ಭೌತಿಕ ಕಲ್ಯಾಣ ನಿಮಗೆ ನೆಮ್ಮದಿ ತಂದುಕೊಡಲ್ಲ.
ಅಮೇರಿಕಾದಲ್ಲಿ ನೆಮ್ಮದಿ ಇಲ್ಲ ಇವಾಗ. ಹುಚ್ಚಾಸ್ಪತ್ರೆಗಳು ಜಾಸ್ತಿ ಆಗಿದ್ದಾವೆ. ಯಾಕೆಂದ್ರೆ ಬರೀ ಭೌತಿಕ ಕಲ್ಯಾಣ. ನಮ್ಮಲ್ಲಿ ಒಬ್ಬರು ಬಹಳ ಒಳ್ಳೆ ಪ್ರಧಾನಮಂತ್ರಿಗಳಿದ್ರು. ಒಳ್ಳೆ ಪ್ರಧಾನಮಂತ್ರಿಯನ್ನು ದೇಶ ನೋಡಿತು. ಕೇವಲ 18 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು ಅವರು. ಆದ್ರೆ 17 ವರ್ಷ ಪ್ರಧಾನಮಂತ್ರಿ ಆಗಿದ್ದವ್ರನ್ನ ಮರೆಸ್ಬಿಟ್ರು ಅವರು. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡ್ರಿ, ಎಲ್ರಿಗೂ ಗೊತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಕರೆ ಕೊಟ್ಟಿದ್ರಂತೆ. ಅವರು ಪ್ರಧಾನಮಂತ್ರಿ ಇದ್ದಾಗ ದೇಶಕ್ಕಾಗಿ ಸೋಮವಾರ ಸಾಯಂಕಾಲ ಒಂದು ಊಟ ಬಿಟ್ಬಿಡಿ ಅಂತ ಕರೆ ಕೊಟ್ಟಿದ್ರು. ಅವರು ಸ್ವತಃ ಉಪವಾಸ ಮಾಡ್ತಿದ್ರು. ಸೋಮವಾರ ಸಾಯಂಕಾಲ ಊಟ ಮಾಡ್ತಿರ್ಲಿಲ್ಲ. ಹೋಟೆಲ್ಗಳು ಕೂಡ ಬಾಗಿಲಾಕ್ಬಿಡ್ತಿದ್ವಂತೆ. ಕೋಟಿ ಕೋಟಿ ಜನ ಉಪವಾಸ ಮಾಡ್ತಿದ್ರು. ಟನ್ಗಟ್ಲೆ ಆಹಾರ ಉಳಿತಿತ್ತು ದೇಶಕ್ಕೆ. ಟನ್ಗಟ್ಲೆ ಆಹಾರ ಉಳಿತಿತ್ತು. ನಂದೊಂದು ಪ್ರಯೋಗ ಹೇಳ್ತೀನಿ. ಗುಲ್ಬರ್ಗಾದಲ್ಲಿ 2011ನೇ ಇಸ್ವಿ ಡಿಸೆಂಬರಲ್ಲಿ ಜನವರಿಯಲ್ಲಿ ಪ್ರವಚನ ಮಾಡಿದ್ದೆ. 35 ದಿವಸ ಇದ್ದೆ ಅಲ್ಲಿ. ಸುಮಾರು 5,000ಕ್ಕಿಂತ ಹೆಚ್ಚು ಜನ ಉಪವಾಸ ಮಾಡಿದ್ದಾರೆ ಅಲ್ಲಿ. ನಿಮ್ಮಲ್ಲಿ 100 ಆಗ್ತಿರೋ ಒಂದು ಡೌಟ್ ಹಾಕಿತ್ತು ನನಗೆ. ಗುಲ್ಬರ್ಗಾದಲ್ಲಿ 5,000 ಜನ ಉಪವಾಸ ಮಾಡಿದ್ರು. 5,000 ಜನ ಬೇಡ ಬಿಡಿ, 1,000 ಜನ ಬಿಟ್ಟೇ ಬಿಡೋಣ. 4,000 ಜನ 21 ದಿವಸ ಹೇಳಿರ್ತೀವಿ, 21 ದಿವಸನೂ ಬೇಡ, 15 ದಿವಸ ಮಾಡಲಿ. ಖಂಡಿತ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟು ಜೇನುತುಪ್ಪ ಖಾಲಿ ಆಗಿತ್ತಲ್ಲಿ. 4,000 ಜನ 15 ದಿವಸ ಉಪವಾಸ ಮಾಡಿದರೆ ಏನೇನು ಉಳಿತಾಯ ಆಯ್ತು ದೇಶಕ್ಕೆ? ಎಷ್ಟೆಷ್ಟು ಉಳಿತಾಯ ಆಯಿತು? ಸುಮ್ಮನೆ ಲೆಕ್ಕಾಚಾರ ಮಾಡಿ. ಎಷ್ಟು ಅಕ್ಕಿ ಉಳಿತಾಯ ಆಯಿತು, ಎಷ್ಟು ಜ್ವಾಳ ಉಳಿತಾಯ ಆಯಿತು, ಎಷ್ಟು ತರಕಾರಿ ಎಣ್ಣೆ ಉಳಿತಾಯ ಆಯಿತು, ಎಷ್ಟು ಗ್ಯಾಸ್, ಎಷ್ಟು ಸಿಲಿಂಡರ್ ಗ್ಯಾಸ್ ಉಳಿತಾಯ. ಬರೀ ಹೊರಗಿನ ಗ್ಯಾಸ್ ಅಲ್ಲ, ಒಳಗಿನ ಗ್ಯಾಸ್ ಉಳಿತಾಯ ಅಲ್ವಾ? ಇದಕ್ಕೆ ಉಪವಾಸ ಮಾಡಬೇಕು. ನೋಡೋಣ, ಕೊನೆ ಪಕ್ಷ ಸೆಂಚುರಿನಾರ ಹೊಡೀರಿ ಕಲ್ಗಟ್ಟಿಗೆ, ಗೊತ್ತಾಯ್ತಾ? ಹೀಗೆ ಉಪವಾಸ ಮಾಡೋದ್ರಿಂದ ಭೌತಿಕ ಕಲ್ಯಾಣ, ಆಧ್ಯಾತ್ಮಿಕ ಕಲ್ಯಾಣ, ಮಾನಸಿಕ ಕಲ್ಯಾಣ, ಬೌದ್ಧಿಕ ಕಲ್ಯಾಣ, ಎಲ್ಲ ರೀತಿಯ ಕಲ್ಯಾಣ